ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ನಮ್ಮ ತುಮಕೂರಲ್ಲಿರೋವಂಥ ನಾಮಚಿಲುಮೆ ಅನ್ನೋ ಒಂದು ಪ್ಲೇಸಿಗೆ ನನ್ನ ತಂಗಿ ಮೈದ್ನ ಅಮ್ಮ ಎಲ್ಲ ಬಂದಿದ್ರು. ಸೊ ಎಲ್ಲಿ ಹೋಗೋಣ ಅಂದ್ಕೊಂಡಾಗ ನಾಮಚಿಲುಮೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಾಮಚಿಲುಮೆ. ಇಲ್ಲಿ 10 ರೂಪೀಸ್ ಟಿಕೆಟ್ ತಗೊಂಡ್ಬಿಟ್ಟು ಒಳಗಡೆ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಹೋದರೆ ದೊಡ್ಡ ಕ್ರ್ಯಾಬ್ ಇದೆ. ಇದೆಲ್ಲ ಆರ್ಟಿಫಿಷಿಯಲ್, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಜಿಂಕೆಗಳಿದ್ದಾವೆ. ಮತ್ತು ಇಲ್ಲಿ ಕೋತಿಗಳ ಕಾಟ, ತುಂಬ ಕೋತಿಗಳಿದ್ದಾವೆ. ಇಲ್ಲಿ ಹೋಗುವಾಗ ಹುಷಾರಾಗಿ ಹೋಗಬೇಕು. ಒಳಗಡೆ ಕೈಯಲ್ಲಿರೋದೇನು ಕಿತ್ಕೊಳ್ತೆ. ಇಲ್ಲಿ ತುಂಬ ಅಂದರೆ ತುಂಬ ಜಿಂಕೆಗಳಿದ್ದಾವೆ ಮತ್ತು ಮಂಕಿಗಳು. ಇಲ್ಲಿ ಜಿಂಕೆಗಳು ಬಿಟ್ಟರೆ ಬೇರೆ ಯಾವ ಪ್ರಾಣಿನೂ ಇಲ್ಲ. ಇಲ್ಲಿ ಮಂಕಿಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ, ಹುಷಾರಾಗಿ ಹೋಗಬೇಕು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಫ್ರಾಗ್, ಅದು ಬಿಗ್ಗರ್ ಒಂದು ಫ್ರಾಗ್ ಇಟ್ಟಿದ್ದಾರೆ. ಮತ್ತು ಹಾಗೆ ಮುಂದೆ ಬಂದರೆ ಒಂದು ಆಮೆ ಇದೆ. ಮತ್ತು ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಗೆಸ್ಟ್ ಹೌಸ್ ಕಾಣಿಸುತ್ತೆ ನೋಡಿ. ನೀವು ಬೇಕಿದ್ರೆ ಇಲ್ಲಿ ಬಂದು ಸ್ಟೇ ಆಗ್ಬೋದು. ಹಾಗೆ ಮುಂದೆ ಹೋದರೆ ಇಲ್ಲಿ ಬರುತ್ತಲ್ಲ, ಇದೇನೇ ನಾಮಚಿಲುಮೆ ಅಂದರೆ ಇದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕದಾಗಿ ಬಾವಿ ಥರ, ಅದೇ ನಾಮಚಿಲುಮೆ. ಇಲ್ಲಿಂದ ನೀರು ಯಾವಾಗನೂ ಬರ್ತಾನೆ ಇರುತ್ತೆ. ಈ ನೀರನ್ನ ತೀರ್ಥ ಅಂತ ಜನಗಳು ಕುಡಿತಾರೆ. ಮತ್ತು ಬಾಟಲಲ್ಲಿ ಇಟ್ಕೊಂಡು ಹೋಗಿ ಮನೆಗೆ ಇಟ್ಕೊಂಡು ಪೂಜೆ ಮಾಡೋದು ಇದೆ. ಇದನ್ನ ದೇವಸ್ಥಾನ ಅಂತಲೇ ಕರೀತಾರೆ ಎಲ್ಲರೂ. ರಾಮ ಮತ್ತು ಸೀತೆ ವನವಾಸದಲ್ಲಿ ಇರಬೇಕಾದ್ರೆ ಈ ಸ್ಥಳಕ್ಕೆ ಬಂದುಬಿಟ್ಟು ಒಂದಿನ ಕೂತ್ಕೊಂಡು ಸೀತೆ ಹಣೆಗೆ ತಿಲಕ ಇಡೋ ಸಂದರ್ಭದಲ್ಲಿ ರಾಮ ಸುತ್ತಲೂ ನೀರು ಹುಡುಕ್ತಾರಂತೆ. ಆಗ ನೀರು ಸಿಗಲ್ಲ. ಅವಾಗ ಅಲ್ಲೇ ಒಂದು ಜಾಗಕ್ಕೆ ಬಾಣ ಬಿಟ್ಬಿಟ್ಟು ಅಲ್ಲಿಂದ ನೀರು ಚಿಮ್ತು ಅನ್ನೋ ಒಂದು ಕತೆ ಇದೆ. ಸೊ ಹಾಗಾಗಿ ಇಲ್ಲಿ ನಾಮಚಿಲುಮೆ ಅಂತ ಹೆಸರು ಬಂತು. ಹಂಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ತುಂಬ ಕಡೆಯಿಂದ ಎಲ್ಲ ಜನಗಳು ಬರ್ತಾರೆ. ಮತ್ತು ವೀಕೆಂಡಲ್ಲಿ ತುಂಬ ಜನ ಇಲ್ಲಿ ಬರ್ತಾರೆ. ಇಲ್ಲಿ ಒಂದು ಸಸ್ಯ ಸಂಜೀವಿನಿ ವನ ಅಂತ ಇದೆ. ಇಲ್ಲಿ ಔಷಧಿ ಗುಣಗಳಿರೋ ಗಿಡಗಳನ್ನೇ ಬೆಳೆಸ್ತಾರಂತೆ. ಇದಿಷ್ಟು ನಾಮಚಿಲುಮೆ ಆಗಿತ್ತು. ನನ್ನ ವೀಡಿಯೋಸ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.